ಯಪ್ಪ ನಿಜವಾಗ್ಲೂ ಟಯರ್ಡ್ ಆಗೋಯ್ತು ಫುಲ್ಲು. ನಾವು ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ ಪಾಪ ಮಗುಗೆ. ಬಸ್ಸೇ ಬರಲಿಲ್ಲ ಗಾಯ್ಸ್. ಜಾಯ್ ಜಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮವ್ರ ಮನೆಗೆ. ಆದರೆ ಬೇಜಾರು ಏನು ಗೊತ್ತಾ ಗಾಯ್ಸ್, ನಮ್ಮ ಬೆಕ್ಕನ್ನ ಇಲ್ಲೇ ಬಿಟ್ಟು ಹೋಗಬೇಕು. ನಾನು ನಮ್ಮ ಅಮ್ಮಂಗೆ ಎಷ್ಟು ಹೇಳ್ತಿದ್ದೀನಿ ಕರ್ಕೊಂಡು ಹೋಗೋಣ ಅಂತ. ಯಾಕಂದರೆ ಇವಾಗ KSRTC ಅಲೋ ಇದೆ, ಪೆಟ್ಸ್ನೆಲ್ಲ ತಗೊಂಡು ಹೋಗ್ಬೋದು. ಪಾಪ ನಮ್ಮ ಮುದ್ದಕ್ಕಂದ ಹೆಂಗಿಡ್ತಾನೋ, ಬೇಜಾರಾಗ್ತಿದೆ ಗಾಯ್ಸ್ ನಾವು ಬಿಟ್ಟು ಹೋಗೋಕ್ಕೆ. ಅಂದರೆ ಈವ್ನಿಂಗ್ ನಮ್ಮ ಅಪ್ಪ ಬರ್ತಾರೆ. ಏನು ಗೊತ್ತಾ ಗಾಯ್ಸ್, ಅವನಿಗೆ ಮನೆಯೊಳಗಡೆ ಬಿಟ್ಟಿರ್ತೀವಿ. ಇಲ್ಲೊಂದು ವಿಂಡೋ, ನನ್ನ ರೂಮಲ್ಲಿ ವಿಂಡೋ ಓಪನ್ ಮಾಡಿರ್ತೀನಿ, ಅಲ್ಲಿಂದ ಆಚೆ ಹೋಗ್ತಾನೆ ಬರ್ತಾನೆ ಅಂದ್ಕೊಂಡಿದ್ದೀನಿ. ನಾವು ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ ಪಾಪ ಮಗುಗೆ. ನೋಡಿ ಗಾಯ್ಸ್, ಇದು ನನ್ನ ಬ್ಯಾಗು. ನಮ್ಮಮ್ಮ ಒಂದು ಬ್ಯಾಗ್ ತೊಗೊಂಡಿದ್ದಾರೆ. ಓಕೆ ಗಾಯ್ಸ್, ಬನ್ನಿ ಇವಾಗ ಹೋಗೋಣ. ನಮ್ಮ ಮುದ್ದಕ್ಕಂದು ನನಗೆ ಬಿಟ್ಟೋಗೋಕ್ಕೆ ಇಷ್ಟ ಆಗ್ತಿಲ್ಲ ಗಾಯ್ಸ್. ನೆನ್ನೆಯಿಂದ ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ, ಅವನನ್ನು ಯಾವತ್ತೂ ಒಂಟೆಗೆ ಬಿಟ್ಟಿರಲಿಲ್ವಲ್ಲ. ಊಟ ಎಲ್ಲ ಹಾಕಿಕ್ಕಿದ್ದೀವಿ ನೋಡಿ ಗಾಯ್ಸ್. ನಿನಗೆ ಕಾಣಿಸ್ತಿದೆಯಾ? ಊಟ ಹಾಕಿಕ್ಕಿದ್ದೀನಿ. ಇಲ್ಲೂ ಒಂದು ವಿಂಡೋ ಓಪನ್ ಮಾಡ್ತೀನಿ ಗಾಯ್ಸ್, ಇಲ್ಲೊಂದು ಅಲ್ಲೊಂದು, ಯಾವ ಕಡೆಯಿಂದನಾದರೂ ಆಚೆ ಹೋಗಲಿ. ಮಲ್ಕೊಂಡಿದ್ದಾನೆ. ಏನು ಗೊತ್ತಾ ಗಾಯ್ಸ್, ನಮ್ಮ ಅಪ್ಪ ಬರ್ತಾರೆ ಅಂದರೆ ಈವ್ನಿಂಗ್ ಆಗುತ್ತೆ, ಅದಕ್ಕೆ ಚೂರು ಬೇಜಾರಷ್ಟೇ, ಏನಿಲ್ಲ. ಗಾಯ್ಸ್, ನಂದು ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಔಟ್ಫಿಟ್? ಗೈಸ್, ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ, ಜಸ್ಟ್ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ಸನ್ಸ್ಕ್ರೀನ್ ಮತ್ತು ಲಿಪ್ಸ್ಟಿಕ್, ಅದು ಬಿಟ್ಟರೆ ನಾನು ಇನ್ನೇನು ಹಾಕಿಲ್ಲ. ಆ್ಯಂಡ್ ಜಸ್ಟ್ ಒಂದು ವಾಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಮೇಕಪ್ ಮಾಡಿರೋ ಥರ ಕಾಣಿಸ್ತಿದೆ, ಆದರೆ ನಾನು ಮೇಕಪ್ ಮಾಡಿಲ್ಲ ಗೈಸ್. ನೋಡಿ ಗೈಸ್, ಇದೆ ಸಾಲು ಮರದ ತಿಮ್ಮಕ್ಕ ಹಾಕಿರುವಂಥ ಮರ. ಲಾಸ್ಟ್ ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕನ ಮರ ಅಂತ ಹೇಳಿದೆ ಗೈಸ್, ಅದಕ್ಕೆ ಎಲ್ಲರೂ ನಗ್ತಾ ಇದ್ರು. ಅದಕ್ಕೆ ಈ ಸರಿ ಹೇಳ್ತಾ ಇದ್ದೀನಿ, ಇದು ಸಾಲು ಮರದ ತಿಮ್ಮಕ್ಕ ಅವರು ಹಾಕಿರುವಂಥ ಮರ ಆಯಿತಾ ಗೈಸ್? ಕಾಯ್ತಾ ಇದ್ದೀವಿ. ಇವತ್ತು ಬೇರೆ ಬಂದಿದೆ ಅಂತೆ ಗೈಸ್, ಬಸ್ ಇಲ್ವಂತೆ, ನಾವು ಪ್ರೈವೇಟ್ ಬಸ್ಗೆ ಹೋಗಬೇಕು. ಆದರೆ ಏನು ಗೊತ್ತಾ, ನೆಕ್ಸ್ಟ್ ವೀಕ್ ಹೋಗೋಕ್ಕಾಗಲ್ಲ ಗೈಸ್, ಯಾಕಂದರೆ ನಮ್ಮ ಅತ್ತೆ ಮನೆಗೆ ಹೋಗಬೇಕು ನೆಕ್ಸ್ಟ್ ವೀಕು. ಅದಕ್ಕೆ ಇವಾಗಲೇ ಹೋಗ್ತಾ ಇದ್ದೀವಿ, ಕಷ್ಟ ಆದರೂ ಪರವಾಗಿಲ್ಲ ಅಂತ. ನೋಡಿ ಗಾಯ್ಸ್, ಚೆನ್ನಾಗಿದೆಯಾ? ಫುಲ್ಲು ಏಕ ಮರ. ಅಲ್ಲಿ ನೋಡಿ ನಮ್ಮ ಮನೆ ಕಾಣ್ತಾ ಇದೆ, ಅಲ್ಲಿ ಒಳಗಡೆ ಇದೆಯಲ್ಲ ಅದು ಗೈಸ್. ಮೇಲ್ಗಡೆ ಮನೆ ಕಟ್ತಾ ಇದ್ದೀವಿ, ಇನ್ನು ಫಿನಿಶಿಂಗ್ ಆಗಿಲ್ಲ. ಬಸ್ಸೇ ಬರಲಿಲ್ಲ ಗಾಯ್ಸ್. ಪ್ರೈವೇಟ್ ಬಸ್ ಆದರೂ ಇರುತ್ತೆ ಅಂತ ನಂಬಿಕೆ ಇದೆ. ಅಲ್ಲಿ ಬಸ್ ಬಂತು, ಇವಾಗ ಹತ್ತಬೇಕು. ಬಾಯ್. ಸೋಲೂರಿಗೆ ರೀಚ್ ಆದ್ವಿ. ಸೋಲೂರಲ್ಲಂತೂ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಒಂದೇ ಒಂದು ಬೆಂಗಳೂರು ಬಸ್ಸು ಬರೋದು. ಇವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದರೆ ಅಂದರೆ ನಾವು ನೆನ್ನೆನೇ ಹೋಗ್ತಾ ಇದ್ವಿ. ಏನೊಂದು ಇನ್ಫಾರ್ಮ್ ಮಾಡಿಲ್ಲ ಗೈಸ್. ಇದರಿಂದ ನಮಗೆ ಕಾಮನ್ ಪೀಪಲ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನೋಡಿದ್ದೀವಿ. ಇನ್ನೇನು ಮಾಡೋದು ಅಂತ ಆಟೋದಲ್ಲೇ ನೆಲಮಂಗ್ಲಕ್ಕೆ ಹೋದ್ವಿ. ನೆಲಮಂಗ್ಲದಲ್ಲಿ BMTC ಬಸ್ಸಸ್ ಎಲ್ಲ ಓಡಾಡ್ತಿತ್ತು. ಸ್ವಲ್ಪ BMTC ಬಸ್ ಹತ್ಕೊಂಡು ಜಾಲಹಳ್ಳಿ ಕ್ರಾಸಿಗೆ ರೀಚ್ ಆದ್ವಿ. ಜಾಲಹಳ್ಳಿ ಕ್ರಾಸಲ್ಲಿ ಹೆಂಗೋ ಲೆಗ್ಗೆರೆ ಬಸ್ ನಿಂತಿತ್ತು. ಲೆಗ್ಗೆರೆ ಬಸ್ಸಲ್ಲಿ ಟಾಪ್ ಸೀಟ್ ಹತ್ಕೊಂಡು ಕೂತ್ಕೊಂಡಿದ್ವಿ ನಾನು ನಮ್ಮಮ್ಮ. ಫೈನಲಿ ರೀಚ್ ಆದ್ವಿ ಗಾಯ್ಸ್. ತಿಂಡಿ ತಗೊಂಡು ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ತಿಂಡಿ ತಗೊಂಡು ಹೋದರೆ ಅಲ್ಲಿ ತಿನ್ನೋದು ನಾವೇ ಗಾಯ್ಸ್, ಯಾರಿಲ್ಲ, ನಮಗಂತಾನೆ ತಗೊಂಡೋಗ್ಬೇಕು ಗಾಯ್ಸ್. ಇನ್ನೇನು ರೀಚ್ ಆಗ್ತೀವಿ, ಇದೇ ರೋಡೆ. ತೋರಿಸ್ತೀನಿ ರೀ ಗಾಯ್ಸ್. ಫೈನಲಿ ರೀಚ್ ಆದ್ವಿ ಗಾಯ್ಸ್. ಯಪ್ಪ
ನಿಜವಾಗ್ಲೂ ಟಯರ್ಡ್ ಆಗೋಯ್ತು ಫುಲ್ಲು. ಸ್ಟ್ರೈಕ್ ಬೇರೆ ಇತ್ತಲ್ಲ ಇವತ್ತು, ಅದಕ್ಕೆ. ಜೋಯ್ ಜೋಯಿ, ಏನ್ ಪಾಪ? ಜೋಯಿ ಪಾಪ, ವಾಟ್ ಜೋಯಿ? ಏನ್ ಜೋಯಿ? ಇಲ್ಲಿದ್ದಾಳೆ. ಖುಷಿ ಆಗ್ಬಿಟ್ಟಿದೆ ಕಾಯಿಸೋದಕ್ಕೆ ಫುಲ್ಲು. ಏನ್ ಜೋಯಿ ಪಾಪ? ಗೈಸ್, ಇವ್ರು ನಮ್ ದೊಡ್ಡಪ್ಪ ಏನೋ ಹೇಳ್ತಾವ್ರೆ ಕೇಳಿ. ಯೋಗ ಮಾಡಿ ಸಣ್ಣ ಆಗಿ. ಯೋಗ ಮಾಸ್ಟರ್ ಗೈಸ್ ಇವರು. ಚಿಕ್ಕ ವಯಸ್ಸಲ್ಲಿ ಯೋಗ ಮಾಸ್ಟರ್ ಅಂತೆ ನಮ್ ದೊಡ್ಡಪ್ಪ. ಹಾಯ್ ಗಾಯ್ಸ್. ಇವ್ರು ಫುಲ್ ಹಾಯ್ ಗ್ರೇಸಿ ಚಾನಲ್. ಗೈಸ್ ಹಾಯ್ ಗ್ರೇಸಿ ಚಾನಲ್. ಓಕೆ ಗೈಸ್, ನಮ್ ದೊಡ್ಡಮ್ಮ ಅವ್ರ ಮನೆಗೆ ಫೈನಲಿ ರೀಚ್ ಆದೆ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗ್ರೇಸಿ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವರು ನಮ್ಮ ದೊಡ್ಡಮ್ಮ.